ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದರ ಪರಿಣಾಮ ಅಲ್ಲಿನ ಜೀವನದಿಗಳು ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ಇದೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟ ಕೂಡ ಏರಿಕೆಯಾಗಿದೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಒಟ್ಟು 1,10,000 ಕ್ಯೂಸೆಕ್ ನೀರು ಒಳಹರಿವು ದಾಖಲಾಗಿದೆ. ನದಿಗಳು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರೋ ಕಾರಣ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಕೆಳ ಹಂತದ ಒಟ್ಟು 9 ಸೇತುವೆಗಳು ಮತ್ತೆ ಜಲಾವೃತ ಆಗಿದೆ. ಇದೀಗ ಜನ ಪರ್ಯಾಯ ಮಾರ್ಗಗಳ ಮೂಲಕ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮತ್ತೆ ಮಳೆ ಆರಂಭವಾಗಿದೆ. ಹೀಗಾಗಿ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಮತ್ತೆ ಏರಿಕೆಯಾಗಿರುವಂಥದ್ದು. ಕೆಲ ದಿನಗಳ ಹಿಂದಷ್ಟೇ ಏನು ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ನೀರಿನ ಮಟ್ಟ ಕಡಿಮೆಯಾಗಿತ್ತು. ಈಗ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಆಗುತ್ತಿರುವ ಪರಿಣಾಮ ನದಿಗಳು ಉಕ್ಕಿ ಹರಿತಾ ಇರುವಂಥದ್ದು. ಕೃಷ್ಣಾ, ದೂಧಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಅದರ ಜೊತೆಗೆ ಕೃಷ್ಣಾ ನದಿಗೆ 1,10,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹದ ಆತಂಕ ಕೃಷ್ಣಾ ನದಿ ತೀರದಲ್ಲಿ ನಿರ್ಮಾಣವಾಗಿರುವಂಥದ್ದು. ಏನು ಕೃಷ್ಣಾ ನದಿಗೆ 1,50,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬಂದರೆ ಏನು ನದಿ ತೀರದ ಪ್ರದೇಶಗಳಿದ್ದಾವೆ ಆ ಪ್ರದೇಶಗಳಿಗೆ ಕೃಷ್ಣಾ ನದಿಯ ನೀರು ನುಗ್ಗುತ್ತೆ. ಹೀಗಾಗಿ ಈಗ 1,10,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಇನ್ನೂ 40,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬಂದರೆ ಮತ್ತೆ ಈ ಭಾಗದ ನದಿ ತೀರದ ಭಾಗದಲ್ಲಿ ಪ್ರವಾಹ ಎದುರಾಗುವ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಹಿರಣ್ಯಕೇಶಿ ನದಿಯ ದೃಶ್ಯಗಳನ್ನು ತಾವು ನೋಡ್ಬೋದು. ಯಾವ ರೀತಿಯಾಗಿ ಹಿರಣ್ಯಕೇಶಿ ನದಿ ಉಕ್ಕಿ ಹರಿತಿರುವಂಥದ್ದು. ಪ್ರಮುಖವಾಗಿ ಮಹಾರಾಷ್ಟ್ರದ ಜಲಾಶಯಗಳು ಭರ್ತಿ ಹಂತ ತಲುಪಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೊಯ್ನಾ ಜಲಾಶಯ 70% ಭರ್ತಿಯಾಗಿದೆ. 105 TMC ಸಾಮರ್ಥ್ಯದ ಕೊಯ್ನಾ ಜಲಾಶಯ ಈಗಾಗಲೇ 70ರಿಂದ 75 TMCಗಳಷ್ಟು ಭರ್ತಿಯಾಗಿರುವಂಥದ್ದು. ಅದರ ಜೊತೆಗೆ ವಾರ್ನಾ ಜಲಾಶಯ, ರಾಧಾನಗರಿ ಜಲಾಶಯವು ಕೂಡ 80% ಭರ್ತಿಯಾಗಿದ್ದಾವೆ. ಹೀಗಾಗಿ ಜಲಾಶಯಗಳಿಂದಲೂ ಕೂಡ ನೀರು ಬಿಡುಗಡೆ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹದ ಆತಂಕ ಈ ಭಾಗದಲ್ಲಿ ನಿರ್ಮಾಣವಾಗಿದೆ. ಅದರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಆಲಮಟ್ಟಿ ಜಲಾಶಯದಿಂದಲೂ ಕೂಡ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಏನು 9 ಕೆಳ ಹಂತದ ಸೇತುವೆಗಳಿದ್ದಾವೆ. ಚಿಕ್ಕೋಡಿ ಉಪವ್ಯಾಪ್ತಿಯ 9 ಕೆಳ ಹಂತದ ಸೇತುವೆ, ದೂಧಗಂಗಾ, ವೇದಗಂಗಾ ಹಾಗೂ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟತಕ್ಕಂಥ 9 ಕೆಳ ಹಂತದ ಸೇತುವೆಗಳು ಈಗಾಗಲೇ ಜಲಾವೃತವಾಗಿರುವಂಥದ್ದು. ಪರ್ಯಾಯ ಮಾರ್ಗಗಳ ಮೂಲಕ ಜನರು ಸಂಚಾರ ಮಾಡ್ತಾ ಇದ್ದಾರೆ. ಮಳೆ ಮತ್ತೆ ಇದೇ ರೀತಿ ಮುಂದುವರೆದರೆ ಈಗಾಗಲೇ ನದಿಗಳು ಅಪಾಯ ಮಟ್ಟ ಮೀರಿ ಹರಿತಾ ಇದ್ದಾವೆ. ವರ್ಣಾರ್ಭಟ ಇದೇ ರೀತಿ ಮುಂದುವರೆದರೆ ಮತ್ತೆ ಈ ಭಾಗದಲ್ಲಿ ಪ್ರವಾಹ ಎದುರಾಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.